4 ಜನ ಹೋಗ್ಬೇಕಾ ಕ್ವೆಶ್ಚನ್ ಮಾರ್ಕ್. ಅದಕ್ಕೆ ದೊಡ್ಡ ಮಗಳಾಗಿ ಹುಟ್ಟಬಾರ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾವನಾ ಗೌಡಸ್ ಯೂಟ್ಯೂಬ್ ಚಾನಲ್. ಸೊ ನಂಗೊತ್ತು ತುಂಬ ದಿನ ಆಯಿತು ವಿಡಿಯೋ ಮಾಡಿ ಅಂತ, ಬಟ್ ಇವತ್ತು ಊರಿಗೆ ಹೋಗ್ತಾಯಿದ್ವಿ, ಹಾಗೆ ವ್ಲಾಗ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ ನಾವೆಲ್ಲ ರೆಡಿ ಆಗಿದ್ದೀವಿ. ನಾನು ಜಸ್ಟ್ ಒಂದು ಕುರ್ತಾ ಟಾಪ್ ಮತ್ತು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ರೆಡಿ ಆಗಿದ್ದೀವಿ, ಇವಾಗ ಹೊರಡಬೇಕು. ಟೈಮ್ ಬಂದು 4 o'clock ಆಗಿದೆ, ಬಟ್ ಊರಿಗೆ ಹೋಗೋಷ್ಟರೊಳಗಡೆ 5:30 6 o'clock ಆಗಬಹುದು, ಗೊತ್ತಿಲ್ಲ. ಆ್ಯಂಡ್ ನಾಳೆ ನಮ್ಮಮ್ಮ ಪೂಜೆ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ಊರಲ್ಲಿ. ಹಾಗಾಗಿ ಇವತ್ತು ಸಂಡೇ ಆ್ಯಂಡ್ ನಾಳೆ ಮಂಡೇ, ಅದಕ್ಕೆ ಇವತ್ತು ಬೇಗ ಊರಿಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ನಾನು ಹೇರ್ ಕಟ್ ಮಾಡಿಸಿದೆ. ಹೆಂಗಿದೆ ಇದಕ್ಕೆ ನನಗೆ ಗೊತ್ತಿರೋ ಒಬ್ಬರು ಈ ಹೇರ್ ಕಟ್ಗೆ ಕಲ್ಬೆರಕೆ ಅಂತ ಒಂದು ಹೆಸರು ಇಟ್ಟಿದ್ದಾರೆ. ಬಟ್ ದಿಸ್ ಹೇರ್ ಕಟ್ ಏನು ಹೆಂಗಿದೆ ಅಂತ ಫಸ್ಟ್ ಕಾಮೆಂಟ್ ಮಾಡಿ, ಆಮೇಲೆ ಹೇರ್ ಕಟ್ ಯಾವ ಥರ ಮಾಡಿಸಿದ್ದೀನಿ, ಯಾವ್ದು ಮಾಡಿಸಿದ್ದೀನಿ ಅಂತ ನಾನು ಹೇಳ್ತೀನಿ, ಓಕೆನಾ? ಸೊ ಕಮ್ ಗೈಸ್, ಇವಾಗ ಜುಟ್ಟು ಹಾಕ್ಕೊಬಿಡ್ತೀನಿ ಹೇರ್ಸು, ಯಾಕಂದರೆ ಫ್ರೀ ಹೇರ್ಸ್ ಅಲ್ಲ, ಬಿಸಿ ಇರೋದು ಸಮ್ಮರ್ ಆಗಿರೋದು ಸೆಕೆ ಆಗಿಬಿಡುತ್ತೆ, ಕಷ್ಟ ಆಗುತ್ತೆ ನನಗೆ. ಗೈಸ್ ಹೆಂಗಿದೆ ನನ್ನ ಜುಟ್ಟು, ಚಿಕ್ಕದಾಗಿದೆ ಅಲ್ಲ. ಸೊ ಎಲ್ಲರೂ ಹೋಗಿ ಇವಾಗ ಕಾರಲ್ಲಿ ಕೂತ್ಕೊಂಡಿದ್ದಾರೆ. ನನ್ನ ನೈಲ್ ಪಾಲಿಶ್ ಕಲರ್ ಹೆಂಗಿದೆ, ಆ್ಯಕ್ಚುಲಿ ನಾನು ಫಸ್ಟ್ ಯಾವುದೋ ಬ್ಲೂ ಕಲರ್ ಹಾಕ್ಕೊಂಡಿದ್ದೆ, ಅಂದರೆ ಇಂಕ್ ಥರ ಇತ್ತು. ಅದಕ್ಕೆ ಆಮೇಲೆ ಮತ್ತೆ ಇದು ರಿಮೂವ್ ಮಾಡಿಬಿಟ್ಟು ಮತ್ತೆ ಬೇರೆ ಕಲರ್ ಹಾಕ್ಕೊಂಡಿದ್ದು. ನಾವು ಇವಾಗ KR-ಪುರಮಲ್ಲಿದ್ದೀವಿ. ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರೂ ಇಲ್ಲಿ ಏನೋ ನಾಳೆ ಪೂಜೆಗೆ ಐಟಮ್ಸ್ ಬೇಕು ಅಂತ ತೊಗೊಬರಕ್ಕೆ ಹೋಗಿದ್ದಾರೆ. ನಾಳೆ ದೇವರಿಗೆ ಪೂಜೆ ಐಟಮ್ಸ್ ಬೇಕು ಅಂತ. ಹಾಗಾಗಿ ನಾವು 3 ಜನ ಕಾರಲ್ಲೇ ಕೂತಿದ್ದೀವಿ. ನಮ್ಮ ಮಮ್ಮಿ ಮತ್ತು ಡ್ಯಾಡಿ ಮಾತ್ರ ಹೋಗಿದ್ದಾರೆ. ಹಾಗೆ ವ್ಲಾಗ್ನ ಕಂಪ್ಲೀಟಾಗಿ ಒಂದು 2 days 3 days ಮಾಡ್ತೀನಿ. ಊರಿಗೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ. ಸೊ ವ್ಲಾಗ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಒಂದು ದಿವಸದೇ 2 parts ಮಾಡಿ ಹಾಕ್ತೀನ, ಇಲ್ಲ ಸಪ್ರೇಟಾಗಿ ಹಾಕ್ತೀನ ಅಂತ ಗೊತ್ತಿಲ್ಲ ನನಗೆ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮತ್ತೆ ತಿರ್ಗಾ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಮಾಡಿಲ್ಲ ಏನು ಅಂತೆಲ್ಲ ಮುಂದಿನ ವ್ಲಾಗ್ಸಲ್ಲಿ ಹೇಳ್ತೀನಿ. ಹಾಗೆ ಸೊ ಹೆಂಗೆ ಬರುತ್ತೆ ವ್ಲಾಗ್ ಅಂತ ನೋಡಬೇಕು. ಐ ಡೋಂಟ್ ನೋ ಏನೇನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ಸ್ನೂ ಮಾಡ್ತೀನಿ ಆ್ಯಂಡ್ ಕ್ಯಾಪ್ಚರು ಮಾಡ್ತೀನಿ. ಬಾಯ್ ಗೈಸ್. ದಿಸ್ ಇಸ್ ಮದ್ದೂರೊಡೆ. ಗೈಸ್, ನಾವು ಬಂದಿದ ತಕ್ಷಣ ವೆಲ್ಕಮ್ ಮಾಡೋಣ ಅಂದಿರ ಅಕ್ಕ 10 rupees ಕೊಡು ಅಂತ ಹೇಳ್ತಿರೋ ಏಕೈಕ ವ್ಯಕ್ತಿ ನಮ್ಮ ಸುಚಿತ್ ಗೌಡ. ಎಸ್ ನೋ. ಫೈನಲಿ ಊರಿಗೆ ಬಂದು ರೀಚ್ ಆಗಿದ್ದೀವಿ. 4 o'clock ಬಂದಿದ್ದಕ್ಕೆ, ಮನೆ ಬಿಟ್ಟಿದ್ದಕ್ಕೆ 6 o'clock ಬಂದು ರೀಚ್ ಆಗಿದ್ದೀವಿ. ಬಿಕಾಸ್ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಆಲ್ಮೋಸ್ಟ್ ಹಾಫ್ ಆನ್ ಅವರ್ KR-ಪುರಮಲ್ಲೇ ಮುಗಿಸ್ಬಿಟ್ರು. ಏನೇ ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ಹೋಗಿ ಇಡಬೇಕು. ಶೋ ಮೈ ಗಾಡ್, ಓನ್ಲಿ ಕೆಲಸ ಗೈಸ್. ಅದಕ್ಕೆ ದೊಡ್ಡ ಮಗಳಾಗಿ ಹುಟ್ಟಬಾರ್ದು ಗೈಸ್. ಇವಾಗ ನಾನು ಮತ್ತು ಯಶಿಕಾ ಇಲ್ಲಿ ನಾಳೆ ಪೂಜೆಗೆ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಶಿಕಾ? ಓಕೆ ಗೈಸ್, ನಾಳೆ ಬೆಳಗ್ಗೆ ಒಂದು ಪೂಜೆಗೆ ಹೇಳೋಕ್ಕೆ 1 2 ಈ ಕಡೆ ಒಬ್ಬರು 3 ನಾನೊಬ್ಬಳು 4 ಜನ ಹೋಗ್ಬೇಕಾ ಕ್ವೆಶ್ಚನ್ ಮಾರ್ಕ್. ಹೌದು. ಎಲ್ಲಿ ನೋಡಿದ್ರು, ಯಾರ ಮನೇಲಿ ನೋಡಿದ್ರು ಓನ್ಲಿ ಬರೀ ಡಾಗ್ಸ್ ಇದ್ದಾವೆ. ಯಪ್ಪ ಸ್ವಾಮಿ.
ಕುಡಿಯೋ ಖುಷಿ ಅಂತ ಎತ್ಕೊಂಡು ಪಾಪ ಏಯ್ ಸೈಡ್